ಪ್ರೀತಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ. ಏನೋ ಅಳತೆ ಮಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ? ಏನೂ ಇಲ್ಲ, ಅಕ್ಕಿ ಅಳತೆ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ? ಮುಂದಿನ ವಾರ ದೀಪಾವಳಿ ಹಬ್ಬ ಇದೆಯಲ್ಲ, ಹಬ್ಬದ ವಿಶೇಷ ಕಜ್ಜಾಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ. ಕಜ್ಜಾಯ ಮಾಡೋದಕ್ಕೋಸ್ಕರ ನಾನು ಅಕ್ಕಿನ ಅಳತೆ ಮಾಡ್ತಾ ಇದ್ದೀನಿ. ಸೊ ಅಳತೆ ಬಹಳ ಮುಖ್ಯ ಆಗುತ್ತೆ. ಕರೆಕ್ಟಾಗಿ ಅಳತೆ ಮೆಷರ್ಮೆಂಟ್ ಇಟ್ಕೋಬೇಕು ಕಜ್ಜಾಯ ಮಾಡಬೇಕಾದ್ರೆ. ಸೊ ಹಾಗಾಗಿ ನಾನು ಅಕ್ಕಿನ ತಗೋತಾ ಇದ್ದೀನಿ. ನೋಡಿ, ನಾನು ಅಲ್ಲಿ ತೊಗೊಂಡಿರೋ ಒಂದು ಗಿಂಡಿ ಒಳಗೆ 6 ಗಿಂಡಿ ಅಕ್ಕಿ ತೊಗೊಂಡಿದ್ದೀನಿ. ಇದು ಅಕ್ಕಿ ಯಾವುದು ಅಂತಂದರೆ ಮಾಮೂಲಿ ರೇಷನ್ ಅಕ್ಕಿ, ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ, ಅದೇ ರೇಷನ್ ಅಕ್ಕಿನೇ ತೊಗೊಂಡಿರೋದು. ಸ್ವಲ್ಪ ಧೂಳು ಗೀಳು ಎಲ್ಲ ಡಸ್ಟ್ ಏನು ಇಲ್ಲದೆ ಇರೋ ಹಾಗೆ ನೋಡಿ, ಸುಮಾರು ಒಂದು 2-3 ಸಾರಿ ಚೆನ್ನಾಗೆ ಟ್ಯಾಪ್ ವಾಟ್ರ್ ಹಾಕ್ಕೊಂಡು ಅಕ್ಕಿನ ಚೆನ್ನಾಗಿ ಶುಭ್ರವಾಗಿ ತೊಳ್ಕೊಬೇಕು. ತೊಳಿತಾ ಇದ್ದೀನಿ ನೋಡಿ. ಚೆನ್ನಾಗಿ ಒಂದು ಸಾರಿ ಅಲ್ದಿದ್ರು 2-3 ಸಾರಿ ತೊಳಿದು ತಪ್ಪೇನಿಲ್ಲ. ಅದು ನೀರು, ಮೇಲ್ಗಡೆ ನೀರು ತೆಳುಗೆ ಟ್ರಾನ್ಸ್ಪರೆಂಟಾಗಿ ಆ ನೀರು ನಮಗೆ ಕಾಣಿಸ್ಬೇಕು. ಅಲ್ಲಿವರೆಗೂ ಅಕ್ಕಿನ ಚೆನ್ನಾಗಿ ತೊಳಿರಿ. ಈ ಕಜ್ಜಾಯ ಮಾಡೋದು, ಕಜ್ಜಾಯ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಕಜ್ಜಾಯ ಎಲ್ರಿಗೂ ಇಷ್ಟ ಆಗುತ್ತೆ. ಆದರೆ ಕಜ್ಜಾಯ ಮಾಡಬೇಕಾದ್ರೆ ಸ್ವಲ್ಪ ಪ್ರೊಸೀಜರ್ ಇದೆಯಲ್ಲ, ಸ್ವಲ್ಪ ಅದು ಲೆಂತಿ ಪ್ರೊಸೀಜರು. ಈಗ ನಾನು ಅಕ್ಕಿ ತೊಳೆದಿಟ್ಟಿದ್ದೀನಿ ನೋಡಿ. ಈಗ ರಾತ್ರಿ ಆಗಿದೆ, ಗಮನಿಸ್ತಾ ಇದ್ದೀನಿ ನೋಡಿ. ಅಕ್ಕಿ ಒಳಗೆಲ್ಲ ಆ ಥರ ಗುಳಿ 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 ಅಂತ ಬರ್ತಾಯಿದೆ. ಅದೇನೆಂದರೆ ಅಕ್ಕಿಯಲ್ಲಿ ಇರ್ತಕ್ಕಂಥ ಹುಳಿ ಅಂಶ ಅದು. ಆ ಹುಳಿ ಅಂಶ ಇರೋದ್ರಿಂದ ಅಕ್ಕಿ ತೊಳೆದಿಟ್ಟಿರೋ ನೀರು ನೋಡಿ ಒಂಥರ ಗುಳ್ಳೆ ಹೊಡಿತಾ ಇದೆ. ಸೊ ಇದನ್ನು ಅಕ್ಕಿ ತೊಳೆದುಬಿಟ್ಟು ಕಂಟಿನ್ಯೂಸ್ ಆಗಿ ನೀವು ಎಷ್ಟೊತ್ತಿಗೆ ನೀವು ಅದನ್ನು ಅಕ್ಕಿ ತೊಳೆದು ನೆನೆಸ್ತೀರಲ್ಲ, ಅಲ್ಲಿಂದ ಸತತ 3 ದಿನಗಳ ಕಾಲ ನೀವು ಅದನ್ನು, ಅಂದರೆ 24 ಅವರ್ಸ್. ಸೊ ಈ ಥರ 3 ದಿನಗಳವರೆಗೆ ನೀವು ಅಕ್ಕಿನ ಚೆನ್ನಾಗಿ ನೆನೆಸ್ಬೇಕಾಗತ್ತೆ. ಜೊತೆಗೆ ನೆನೆಸ್ಬೇಕಾದ್ರೆ ಹೆಂಗೆ ಅಂತಂದರೆ, ಈಗ ನೀವು ಬೆಳಿಗ್ಗೆ ಅಕ್ಕಿ ತೊಳೆದ್ರೆ ಸಾಯಂಕಾಲ ಒಂದು ಸಾರಿ ಅದನ್ನ ನೀರನ್ನು ಬದಲಾಯಿಸಿ, ರಾತ್ರಿ ಮಲ್ಕೋಬೇಕಾದ್ರೆ ಒಂದು 10-11 ಗಂಟೆ ಸುಮಾರಲ್ಲಿ ಒಂದು ಸಾರಿ ಅಕ್ಕಿದು ನೀರನ್ನು ಬದಲಾಯಿಸ್ಕೊಳ್ಳಿ. ಹಾಗೆ ಒಂದು ದಿನದಲ್ಲಿ ಸಾಧ್ಯವಾದರೆ ನಿಮಗೆ 3-4 ಸಾರಿ ಅಕ್ಕಿಯಲ್ಲಿರ್ತಕ್ಕಂಥ ನೀರನ್ನು ನೀವು ಬದಲಾಯಿಸಬೇಕು. ನೋಡಿ, ಪ್ರತಿ ಸಾರಿ ಬದಲಾಯಿಸಬೇಕಾದ್ರೂ ನೋಡಿ ಅಕ್ಕಿ ಒಳಗೆ ಇರ್ತಕ್ಕಂಥ ಹುಳಿ ಅಂಶ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಇಲ್ಲ ಅಂತಂದರೆ ಅಕ್ಕಿ ಏನಾಗುತ್ತೆ, ಹುಳಿ ಬಂದುಬಿಟ್ಟು ವಾಸನೆ ಬರುತ್ತೆ, ಒಂಥರ ಮುಗ್ಗು ಅಂತ ಅನಿಸುತ್ತೆ, ಚೆನ್ನಾಗಿರೋದಿಲ್ಲ ಕಜ್ಜಾಯ ಮಾಡಿದಾಗ ತಿನ್ನಲಿಕ್ಕೂ ಸಹ. ಹಾಗಾಗಿ ನೀವು ಮನೆಯಲ್ಲೇ ಇರೋರಾದರೆ ಒಂದು 4 ಸತಿ ಅಕ್ಕಿ ತೊಳೆದ್ರೂ ಒಂದು ದಿನಕ್ಕೆ ತಪ್ಪೇನಿಲ್ಲ. ನಂತರ ವರ್ಕಿಂಗ್ ವುಮೆನ್ ಆದರೆ ಮಿನಿಮಮ್ ಅಂದರೆ 3 ಸಾರಿ ತೊಳೆಯೋದಕ್ಕೆ ಅವಕಾಶ ಸಿಗುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ, ಸಾಯಂಕಾಲ ಒಂದು 4 ಗಂಟೆ 5 ಗಂಟೆ ಸುಮಾರಿಗೆ, ಮತ್ತು ರಾತ್ರಿ ಒಂದು 10-11 ಗಂಟೆ ಸುಮಾರಿಗೆ. ಈ ಥರ 3 ದಿನ ಕಂಟಿನ್ಯೂಸ್ ಆಗಿ ಒಂದು 3-4 ಸಾರಿ ಒಂದೊಂದು ದಿನಕ್ಕೆ ಥರ ವಾಶ್ ಮಾಡ್ಕೋಬೇಕು. ಸೊ ನೋಡಿ, ಈಗ 3 ದಿನ ಕಂಟಿನ್ಯೂಸ್ ಆಗಿ ನಾನು ನೆನೆಸಿ ವಾಶ್ ಮಾಡಿಟ್ಕೊಂಡು ಈಗ 3 ದಿನ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದಾಗ ಈಗ ನಾನು ರೆಡಿ ಮಾಡ್ಕೋತಾ ಇರೋದು, ಮತ್ತೊಂದು ಸಾರಿ ಅಕ್ಕಿನ ಒಂದು 2-3 ಸಾರಿ ಮತ್ತೆ ಚೆನ್ನಾಗಿ ತೊಳ್ಕೊಂಡು ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಂಡ್ಬಿಟ್ಟು ಅದರಲ್ಲಿ ಅಕ್ಕಿಲಿರ್ತಕ್ಕಂಥ ನೀರೆಲ್ಲ ಬಸಿ ಹಾಕ್ತಾಯಿದ್ದೀನಿ. ಮೊಳಕೆ ಹುಳಿಕಾಳು ಬಸಿಯೋದಿರುತ್ತಲ್ಲ, ಬಸಿಯ ಬಟ್ಲು ಅಂತಾರಲ್ಲ, ಆ ಥರ ಬಸಿಯ ಪಾತ್ರೆ ಬಟ್ಲು ತೊಗೊಂಡ್ಬಿಟ್ಟು ಅದರಲ್ಲಿ ಅಕ್ಕಿನ ನೀಟಾಗಿ ತೊಳೆದ್ಬಿಟ್ಟು ಜಾಲಿಸಿ ಅದರಲ್ಲಿ ಹಾಕಿ ಅದ್ರ ನೀರೆಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬಸ್ಕೋಬೇಕು. ಸೊ ಪ್ರೊಸೀಜರ್ ಸ್ವಲ್ಪ ಲೆಂತಿ ಆದ್ರೂ ಕಜ್ಜಾಯ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಒಂದು ಸಾರಿ ಒಂದನ್ನು ತಿಂದರೆ ಒಂದು ಸಮಾಧಾನ ಆಗೋದೇ ಇಲ್ಲ. ಕಡಿಮೆ ಅಂದರೂ 3-4 ಕಜ್ಜಾಯ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರ್ತಕ್ಕಂಥ ಕಜ್ಜಾಯ. ಸೊ ನೋಡಿ, ಈಗ ಒಂದು 5 ನಿಮಿಷ ಬಿಟ್ಟಿದ್ದೆ, ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅಕ್ಕಿ ನೋಡಿ, ಅಕ್ಕಿ ಒಳಗಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಬಸ್ಕೊಳ್ಳಿ ಅಂತ ಒಂದು 5 ನಿಮಿಷ ಬಿಟ್ಟಿದ್ದಾದಮೇಲೆ ಈಗ ನಾನು ಒಂದು ಚೆನ್ನಾಗಿ ನೀರು ಇಂಕೊಳ್ಳೋ ಅಂತ ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಇದು ಲುಂಗಿ ಬಳಸಿರ್ತಕ್ಕಂಥದ್ದು. ನೀವು ಅಷ್ಟೇ ಕಾಟನ್ ಬಟ್ಟೆಗಳು ಅಂದರೆ ಆಲ್ರೆಡಿ ಬಳಸಿ ಅದು ಸ್ವಲ್ಪ ಮೆತ್ತಗಾಗಿರಬೇಕು, ಆ ಥರ ಬಟ್ಟೆ ತೊಗೊಳ್ಳಿ. ಆವಾಗ ಅದು ನೀರನ್ನು ಬೇಗ ಹೀರ್ಕೊಳ್ಳುತ್ತೆ ಬಟ್ಟೆ. ಹೊಸದನ್ನು ತೊಗೊಂಡ್ರೆ ಚೆನ್ನಾಗಿರೋದಿಲ್ಲ. ಸೊ ನಾನು ಒಂದು ಕಾಟನ್ ಲುಂಗಿ ತೊಗೊಂಡಿದ್ದೀನಿ, ಮನುಪುಟ್ಟಂದು. ಚೆನ್ನಾಗಿ ವಾಶ್ ಎಲ್ಲ ಆಗಿದೆ.
ಸೊ ಈಗ ಅದರೊಳಗೆ ಈ ಅಕ್ಕಿನ ಹಾಕ್ಬಿಟ್ಟು ಅಕ್ಕಿಲಿರ್ತಕ್ಕಂಥ ನೀರಿನ ಅಂಶ ಹೋಗಬೇಕು, ಆದರೆ ಅಕ್ಕಿ ಮಾತ್ರ ಹಸಿಯಾಗಿರಬೇಕು. ಆ ಥರ ಅದನ್ನು ಹರಡ್ಕೋಬೇಕು, ಒಣಗಿಸ್ಕೋಬೇಕು. ಅಂಶ ಅಕ್ಕಿ ಒಳಗೆ ಇರಬೇಕು, ಆದರೆ ಹೊರಗಡೆ ಅಕ್ಕಿ ಮೇಲೆ ನೀರು ಇರಬಾರ್ದು. ಹಾಗಾಗಿ ನಾವು ಇದನ್ನು ಒಂದು 15ರಿಂದ 20 ನಿಮಿಷ ಈ ಥರ ಅಕ್ಕಿನ ಎಲ್ಲವನ್ನು ನೀಟಾಗಿ ಡ್ರೈ ಆಗಲಿ ಅಂತ. ನೋಡಿ, ಈಗ ಅಕ್ಕಿ ಎಲ್ಲ ನೀರೆಲ್ಲ ಬಸ್ಕೊಂಡಿತ್ತಲ್ಲ, ಈಗ ಅದನ್ನು ಅದರಲ್ಲಿ ಅಕ್ಕಿ ಮೇಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಲಿ ಅಂತ ಇಟ್ಟಿದ್ದೀನಿ. ನೋಡಿ, ನಿಮಗೆ ತೋರಿಸ್ತೀನಿ. ಹಿಂಗೆ ಮಾಡಿದ್ರೆ ನೋಡಿ ಅಕ್ಕಿ ಅಂಟ್ಕೊಳ್ಳುತ್ತೆ, ಜೊತೆಗೆ ಕೈಯೊಳಗೆ ಹಸಿ ಹಸಿ ಕಾಣಿಸ್ತಾ ಇದೆ ನೋಡಿ, ನೀರು ಇದು ಬರಬಾರ್ದು. ಅಲ್ಲಿವರೆಗೂ ಇದು ಅಕ್ಕಿನ ಸ್ವಲ್ಪ ಹೊತ್ತು ಆರಕ್ಕೆ ಬಿಡೋಣ. ಹಂಗಂತ ಏನು ತುಂಬ ದಿನಗಟ್ಟಲೆ ಅಂತಂದೇನಲ್ಲ, ಒಂದು 15ರಿಂದ 20 ನಿಮಿಷದಷ್ಟೊತ್ತಿಗೆ ಇದು ನೀರಿನ ಅಂಶ ಎಲ್ಲ ಆವಿಯಾಗಿ ಹೋಗುತ್ತೆ, ಆವಾಗ ಡ್ರೈ ಆಗುತ್ತೆ. ಸೊ ಅಷ್ಟೊತ್ತಿಗೆ ನಾವೇನು ಮಾಡ್ಕೊಳ್ಳೋಣ ಅಂದರೆ, ಈಗ ಬೆಲ್ಲ ತೊಗೊಂಡ್ಬಿಡೋಣ. ಬೆಲ್ಲ ತೊಗೊಂಡ್ಬಿಟ್ಟು ಅದನ್ನು ಈಗ ನೆಂದಿರೋ ಅಕ್ಕಿನ ನಾವು ಹಸಿ ಅಂಶ ಎಲ್ಲ ಹೋಗಲಿ ಅಂತ, ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಆರಕ್ಕಿಟ್ಟಿದ್ದೀವಿ. ಅಷ್ಟೊತ್ತಿಗೆ ಈಗ ಬೆಲ್ಲದ ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಸೊ ಈಗ ನಾನೀಗ ಬೆಲ್ಲ ತೊಗೊಂಡಿದ್ದೀನಿ. ಇದು ಬೆಲ್ಲನ ನಿಮ್ಗೆ ಯಾವ ಥರ ಬರುತ್ತೋ ಅದು ಆ ಥರ ಕುಟ್ಕೊಳ್ಳಿ. ನನಗೆ ಕುಟ್ಟೋದಕ್ಕಿಂತ ನನಗಿದು ಈಸಿ ಅನಿಸುತ್ತೆ. ನಾನೇನು ಮಾಡ್ತೀನಿ, ಚಾಕು ಒಳಗೆ ಅದನ್ನು ಈ ಥರ ಹಿಂಗೆ ಎರಿತೀನಿ. ತುರ್ಕೋಬೋದು, ನೀವು ಕಾಯಿ ತುರಿಯೋದಿರುತ್ತಲ್ಲ ಅದರೊಳಗೆ ತುರ್ಕೋಬೋದು. ಈ ಥರ ಮಾಡಿಕೊಂಡ್ರೆ ಇನ್ನು ಪಾಕ ಕೂಡ ಬೇಗ ಬರುತ್ತೆ, ಅಂದರೆ ಕರಗೋ ಅವಶ್ಯಕತೆ ಇರೋದಿಲ್ಲ. ನಾವೇನಾದರೂ ಕಲ್ಲನ್ನು ತೊಗೊಂಡು ಕುಟ್ಕೊಂಡ್ರೆ ಓಡೋಡು ಮಾಡ್ಕೊಂಡ್ಬಿಟ್ರೆ ಆವಾಗ ಬೆಲ್ಲ ಇನ್ನೂ ಕರಗೋದಕ್ಕೆ ಟೈಮ್ ತೊಗೊಳುತ್ತೆ. ಈ ಥರ ಮಾಡಿಕೊಂಡ್ರೆ ಈಸಿನೂ ಇರುತ್ತೆ, ಜೊತೆಗೆ ಶ್ರಮ ಇರೋದಿಲ್ಲ, ನಾವೇ ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ಆ ಕಾರಣಕ್ಕೆ ನಾನು ನಮ್ಮ ಮನೆಯವರು ಯಾವಾಗಲೂ ಮನುಪುಟ ಹೀಗೆ ಮಾಡಿಸೋದು. ಇವತ್ತು ಅವರು ಇನ್ನೂ ಡ್ಯೂಟಿಯಿಂದ ಆಫೀಸಿಂದ ಬಂದಿಲ್ಲ, ಸೊ ಅನಿವಾರ್ಯ ನಾನೇ ಇದನ್ನು ಈ ಥರ ಎರಿತಾ ಇದ್ದೀನಿ. ಪಾಪು ಕೂಡ ಮಾಡ್ತಾನೆ, ಇಬ್ಬರು ಮಕ್ಕಳು ಮಾಡ್ತಾರೆ, ಚೋಟು ಬುಜ್ಜಿ ಅವರು ಕೂಡ ಮಾಡ್ತಾರೆ. ಬಟ್ ಇವತ್ತು ನಾನೇ ಮಾಡ್ತಾಯಿದ್ದೀನಿ. ಈಸಿ ಅನ್ನಿಸ್ತಾ ಇದೆ ನೋಡಿ, ಎಷ್ಟು ಫ್ರೀಯಾಗಿ ಆರಾಮಾಗಿ ಬರ್ತಾಯಿದೆ. ಅಯ್ಯೋ, ಮೊನ್ನೆ ಯಾವುದೋ ಒಂದು ಸ್ವೀಟ್ ಮಾಡೋಣ ಅಂತ ಮಾಡ್ತಾಯಿದ್ದೆ, ಆವಾಗ ಇದು ಬೆಲ್ಲ ಈಗ ಸ್ವಲ್ಪ ಹಸಿ ಹಸಿ ಅನ್ನಿಸ್ತಾ ಇದೆ ನೋಡಿ, ನೋಡಿದ್ರೆ ಗೊತ್ತಾಗುತ್ತೆ. ಅದು ಫುಲ್ಲು ಒಣ ಇತ್ತು, ಬೆಲ್ಲ ಎಲ್ಲ ಫುಲ್ಲು ಡ್ರೈ ಇತ್ತು. ಕೈ ಎಲ್ಲ ನೋವು ಬಂದುಬಿಟ್ಟಿತ್ತು ತುರಿದು. ಬಟ್ ಚೆನ್ನಾಗಾಯಿತು ಫೈನಲಿ. ಆವಾಗ ಸ್ವಲ್ಪ ನೋವಾಗಿತ್ತು ಕೈ, ಈಗೇನಿಲ್ಲ. ಈಗ ಸ್ವಲ್ಪ ಹಸಿ ಇದೆಯಲ್ಲ, ಫಾಸ್ಟಾಗೆ ಬರ್ತಾಯಿದೆ ನೋಡಿ, ಎಷ್ಟು ಫಾಸ್ಟಾಗಿ ಬರ್ತಾಯಿದೆ. ಹೀಗೆ ತುರ್ಕೊಂಡು ಪಾಕಕ್ಕೆ ರೆಡಿ ಮಾಡ್ಕೊಳ್ಳೋಣ. ಇದು ಕೂಡ ಪಾಕನ ಗಟ್ಟಿ ಪಾಕ ತಕ್ಕೋಬೇಕು. ಹಾಗಾಗಿ ನೋಡಿ, ಈ ಥರ ಎಲ್ಲನೂ ನೋಡಿ ಸ್ನೇಹಿತರೆ. ಈಗ ನಾನು ಬೆಲ್ಲನ ತುರ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ, ಕುಟ್ಕೊಂಡ್ಬಿಟ್ಟು. ಈಗ ಇದು ಗಿಂಡಿ ಇದೆಯಲ್ಲ, ಈ ಗಿಂಡಿ ಒಳಗೆ ನಾನು 6 ಗಿಂಡಿ ತೊಗೊಂಡಿದ್ದೆ ಅಕ್ಕಿನ. ಈಗ ಇದೇ ಗಿಂಡಿ ಒಳಗೆ ಬೆಲ್ಲನ ಅಳತೆ ಮಾಡ್ಕೊಳ್ಳೋಣ. ಕಜ್ಜಾಯ ಮಾಡಲಿಕ್ಕೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇರಬೇಕು. ಅಕ್ಕಿ ಎಷ್ಟು ತೊಗೊಂಡಿರ್ತೀವಲ್ಲ ಅದಕ್ಕೆ ಸಮವಾಗಿಯೇ ತೊಗೋಬೇಕು ಆಲ್ಮೋಸ್ಟು. ಸೊ ಹಾಗಾಗಿ ಇದಕ್ಕೆ ಅಳತೆ ಮಾಡ್ಕೊತ ಹೋಗೋಣ. 6 ಗಿಂಡಿ ಆಗುವಷ್ಟು ಬೆಲ್ಲವನ್ನು ನಾವು ಹಾಕಬೇಕಾಗತ್ತೆ. ನೋಡಿ, 1, 2 ಗಿಂಡಿ ಆಯಿತು. 6ನೇದಿದು. ಸೊ ಈಗ ನೋಡಿ ಫ್ರೆಂಡ್ಸ್, 6 ಈ ಗಿಂಡಿ ಒಳಗೆ 6 ಗಿಂಡಿ ಅಕ್ಕಿ ತೊಗೊಂಡಿದ್ದೆ. ಈಗ 6 ಗಿಂಡಿ ಬೆಲ್ಲ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರು, ಬೆಲ್ಲ ಮುಳುಗೋವಷ್ಟು ಬೇಡ, ಲೇಟಾಗಿಬಿಡುತ್ತೆ ಪಾಕ ಬರಲಿಕ್ಕೆ, ಗಟ್ಟಿ ಪಾಕ ತೊಗೋಬೇಕು ನಾವೀಗ. ಸೊ ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕೋಣ. ಈಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಒಂದು ಅರ್ಧ ಗಿಂಡಿವಷ್ಟು ನೀರು ಸಾಕು. ಜಾಸ್ತಿ ಹಾಕಿದ್ರೆ ಪಾಕ ಬರೋದು ಲೇಟ್ ಆಗುತ್ತೆ. ಈಗ ಇಷ್ಟಿದೆ, ಇದನ್ನು ಕಾಯಿಸೋದಕ್ಕಿಡೋಣ. ಸ್ವಲ್ಪ ನೀರು ಹಾಕಿರ್ತೀವಲ್ಲ, ಸ್ವಲ್ಪ ನೀಟಾಗೆ ಕೈ ಆಡಬೇಕು, ಇಲ್ಲಾಂದರೆ ತಳ ಗಟ್ಟಿಯಾಗಿ ಸೀದೋಗ್ಬಿಡುತ್ತೆ, ನೀರು ಬಿಟ್ಕೊಂಡ್ಬಿಡುತ್ತೆ ಬೇಗನೆ. ಬೆಲ್ಲ ಚೆನ್ನಾಗಿದೆ, ಹಾಗಾಗಿ ನಾನು ಬೆಲ್ಲ ಏನು ಶೋಧಿಸ್ಕೊಳ್ಳೋದಿಲ್ಲ, ಡೈರೆಕ್ಟಾಗಿ ನಾನು ಪಾಕಕ್ಕೆ ಇಟ್ಟಿದ್ದೀನಿ. ಯಾಕಂದರೆ ಚೆನ್ನಾಗಿರೋ ಬೆಲ್ಲ ಏನೂ ಡಸ್ಟ್ ಇರಲಿಲ್ಲ, ನೀಟಾಗಿ ಕ್ಲೀನಾಗಿತ್ತು. ನೋಡಿ ಎಷ್ಟು ನೀಟಾಗಿ ಕರಗ್ತಾ ಇದೆ.
ಇದು ಚೆನ್ನಾಗಿ ಕರಗಿದ್ಮೇಲೆ ಪಾಕ ಬರಬೇಕು, ಗಟ್ಟಿ ಪಾಕ. ತೋರಿಸ್ತೀನಿ ಅದು ಪಾಕ ಯಾವ ಥರ ಇರಬೇಕು ಅಂತ. ಸೊ ಈಗ ಇದನ್ನು ಕರಗೋಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ನಾನು ಚಾಕು ಒಳಗೆ ಬೆಲ್ಲನ ತುರ್ಕೊಂಡಿದ್ನಲ್ವಾ, ಹಾಗಾಗಿ ಎಷ್ಟು ಬೇಗ ಕರಗಿದೆ ನೋಡಿ. ಅಕಸ್ಮಾತ್ ನಾವೇನಾದರೂ ಕುಟ್ಬಿಟ್ಟು ಗಂಟು ತೊಗೊಂಡ್ಬಿಟ್ಟಿದ್ದಿದ್ರೆ ಇಷ್ಟು ಬೇಗ ಕರಗ್ತಾ ಇರಲಿಲ್ಲ. ಎಷ್ಟು ನಾನು ಹಾಕಿ ಒಂದು 30-40 ಸೆಕೆಂಡ್ ಬೇಡ, 1 ನಿಮಿಷ ಆಗಿದೆ ಅಂತ ಇಟ್ಕೊಳ್ಳೋಣ. 1 ನಿಮಿಷಕ್ಕೆ ಇಷ್ಟೆಲ್ಲ ಕರಗಿದೆ ನೋಡಿ. ಅದೇ ನಾವೇನಾದರೂ ಕುಟ್ಬಿಟ್ಟಿದ್ದಿದ್ರೆ ಇನ್ನೂ ಸ್ವಲ್ಪ ಟೈಮ್ ತೊಗೋತಾ ಇತ್ತು. ಹಾಗಾಗಿ ಬೆಲ್ಲನ ನಾವು ಚಾಕು ಒಳಗೆ ತುರಿದ್ರೆ ಇನ್ನೂ ತುಂಬ ಚೆನ್ನಾಗಾಗುತ್ತೆ. ಬೇಗನೆ ಬೆಲ್ಲ ಕರಗೋದು ಆ ಥರ ಎಲ್ಲ ಆಗುತ್ತೆ. ಪಾಕ ಕೂಡ ಬೇಗ ಬರುತ್ತೆ. ಆ ಕಾರಣಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಇದೊಂದು ಟಿಪ್ಸು. ಏನಾದರೂ ಪಾಕ ತೆಗಿಬೇಕಾದ್ರೆ ಬೆಲ್ಲ ಕುಟ್ಕೊಳ್ಳೋದಕ್ಕಿಂತ ಚಾಕು ಒಳಗೆ ತುರ್ಕೊಳ್ಳೋದ್ರಿಂದ ಬೇಗ ಈಸಿಯಾಗಿ ಆಗುತ್ತೆ ಅಂತ. ಸೊ ಈಗ ಇದು ಪಾಕ ಬರೋವರೆಗೂ ಬಿಡೋಣ. ನೋಡಿ ಫ್ರೆಂಡ್ಸ್, ಈಗ ಸುಮಾರು ಒಂದು 15-20 ನಿಮಿಷ ಆಗಿದೆ ನೋಡಿ. ಎಲ್ಲ ಡ್ರೈ ಆಗಿದೆ. ಅದನ್ನು ಹೆಂಗೆ ಕಂಡಿಟ್ಕೊಳ್ಳೋದಂದರೆ ನೋಡಿ, ಹಿಂಗೆ ಮಾಡಬೇಕು. ಅಕ್ಕಿ ಕಾಳು ಕೈಗೆ ಅಂಟ್ಕೋಬೇಕು, ಆದರೆ ಎಲ್ಲೂ ನೀರಿನ ಅಂಶ ಕಾಣಬಾರ್ದು ನೋಡಿ. ಕೈಗೆ ಅಂಟ್ಕೊಂಡಿದೆ, ಬಟ್ ಎಲ್ಲಿ ನೀರಿನ ಅಂಶ ಕಾಣ್ತಾ ಇಲ್ಲ ನೋಡಿ. ಸೊ ಈಗ ಇದು ಕರೆಕ್ಟಾಗಿ ಆಗಿದೆ ಅಂತ ನೋಡಿ. ಕೈಯೊಳಗೆ ಎಲ್ಲೂ ಒದ್ದೆ ಅಂಶ ಇಲ್ಲ. ಸೊ ಈಗ ಇದು ಕರೆಕ್ಟಾಗಿ ಅದಕ್ಕೆ ಬಂದಿದೆ ಅಂತ. ಇವಾಗ ನಾವು ಇದನ್ನು ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೋಬೇಕು. ಬನ್ನಿ ಪೌಡ್ರ್ ಮಾಡ್ಕೊಳ್ಳೋಣ. ಈಗ ರೆಡಿ ಆಗಿದೆಯಲ್ಲ ಫ್ರೆಂಡ್ಸ್ ನೋಡಿ. ಇದು ಕೂಡ ಬಟ್ಟೆ ಕೂಡ ನೋಡಿ, ಒದ್ದೆ ಅಂಶ ಕಾಣಿಸ್ತಾ ಇಲ್ಲ. ಸೊ ಇವಾಗ ಇದು ಕರೆಕ್ಟಾಗಿ ಆಗಿದೆ. ಮಿಕ್ಸಿ ಮಾಡ್ಕೊಳ್ಳೋಣ. ಸೊ ಇಷ್ಟು ಸಾಕು, ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಒಂದು ಚೆಕ್ ಮಾಡ್ಕೊಳ್ಳೋಣ. ಸೊ ಚೆಕ್ ಮಾಡ್ಕೊಳ್ಳೋಕ್ಕೆ ಒಂದು ತಟ್ಟೆ ಒಳಗೆ ನೀರು ತೊಗೊಂಡಿದ್ದೀನಿ. ಈಗ ಈ ತಟ್ಟೆಗೆ ಹಾಕಿ ನೋಡೋಣ. ನೋಡಿ ಫ್ರೆಂಡ್ಸ್, ಈಗ ತಟ್ಟೆಗೆ ಹಾಕಿದ್ದೀನಿ ನೋಡಿ. ಇದು ಪಾಕ ಎಲ್ಲ ಒಟ್ಟಾಗಿ ಬರಬೇಕು. ಒಟ್ಟಾಗಿ ಬಂದಮೇಲೆ ಅದನ್ನ ಹಿಂಗೆ ಮೇಲಕ್ಕೆ ಎತ್ಕೋಬೇಕು ನೋಡಿ. ಮೇಲಕ್ಕೆ ಎತ್ಕೊಂಡಾಗ ಅದು ಈ ಥರ ಗೋಲಿಯಾಗಿ ಫಾರ್ಮ್ ಆಗಬೇಕು. ಸೊ ಈಗ ಕರೆಕ್ಟ್ ಅದಕ್ಕೆ ಬಂದಿದೆ ಪಾಕ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಗಟ್ಟಿ ಪಾಕ ರೆಡಿಯಾಗಿದೆ. ಸೊ ಈ ಸ್ಟೇಜಲ್ಲಿ ಇವಾಗ ನಾವೇನು ಮಾಡಬೇಕು, ಇಷ್ಟೊಂದ ಅಂತ ಅನ್ನಿಸ್ಬೋದು. ಇರಲಿ, ಚೆನ್ನಾಗಿ ಕಾಣಿಸುತ್ತೆ, ಚೆನ್ನಾಗಿರುತ್ತೆ ತಿನ್ನೋವಾಗಲೂ ಎಲ್ಲನ. ಸೊ ಹಾಗಾಗಿ ಒಂದು ಸ್ವಲ್ಪ ಕಪ್ಪು ಎಳ್ಳು ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಗಸಗಸೆ ಹಾಕೋಣ ನೋಡಿ. ಸೊ ಇದೆಲ್ಲ ಹಾಕ್ಬಿಟ್ಟು ಈಗ ಚೆನ್ನಾಗಿ ತಿರ್ಕೊಳ್ಳೋಣ. ನೋಡಿ ಫ್ರೆಂಡ್, ಅಕ್ಕಿ ನೆಂದಿತ್ತಲ್ಲ, ಅದನ್ನು ನೀರಿನ ಅಂಶ ಎಲ್ಲ ತೆಗೆದ್ಬಿಟ್ಟು ಸ್ವಲ್ಪ ಡ್ರೈ ಮಾಡಿದ್ವಲ್ಲ, ಈಗ ಮಿಕ್ಸಿ ಮಾಡಿದ್ದೀನಿ. ಕೆಲವ್ರಿಗೆ ಡೌಟ್ ಇರುತ್ತೆ, ನೀರು ಹಸಿ ಇದೆ, ಒದ್ದೆ ಆಗಿದೆ, ಮಿಕ್ಸಿ ಆಗುತ್ತೋ ಇಲ್ವೋ ಅಂತಂದು. ನೋಡಿ ಎಷ್ಟು ಚೆನ್ನಾಗಿ ನೈಸ್ ಪೌಡ್ರ್ ಆಗಿದೆ. ಒದ್ದೆ ಅಂಶ ಇರಬಾರ್ದು ಅಷ್ಟೇ, ತೇವಾಂಶ ಇರಬಾರ್ದು, ಬಟ್ ಅಕ್ಕಿ ಹಸಿ ಇರಬೇಕು. ಸೊ ಇವಾಗ ಇದು ರೆಡಿ ಇದೆ. ಇದನ್ನು ಡೈರೆಕ್ಟಾಗಿ ಈಗ ಪಾಕಕ್ಕೆ ಹಾಕ್ತಾ ಹೋಗೋಣ. ಹಾಕಬೇಕು, ತಿರುಗಿಸ್ಕೊಳ್ತಾ ಇರಬೇಕು ಚೆನ್ನಾಗಿ, ಇಲ್ಲಾಂದರೆ ಗಟ್ಟಿ ಆಗ್ಬಿಡುತ್ತೆ. ಅಪ್ಪಾಜಿ ಮನಪುಟ ಬಾಯಿಲಿ ತಿರುಗಿಸ್, ಬಾಯಿಲಿ. ಸೊ ಇದು ಒಬ್ಬರಿದ್ರೆ ಆಗೋದಿಲ್ಲ, ಜೊತೆಗೆ ಸ್ವಲ್ಪ ಬೇಕು ಇನ್ನೊಬ್ರು ಸಪೋರ್ಟಿಗೆ. ಯಾಕಂದರೆ ಹಿಟ್ಟು ಹಾಕ್ತಾ ಇರಬೇಕು, ಒಬ್ಬರು ತಿರುಗಿಸ್ತಾ ಇರಬೇಕು. ಹಿಂಗೆ ನಿಧಾನಕ್ಕೆ ಹಿಟ್ಟು ಹಾಕ್ತಾ ಇರಬೇಕು. ತಿರುಗಿಸ್ತಾ ಇರಬೇಕು, ಗಟ್ಟಿ ಆಗಬಾರ್ದು, ಮುದ್ದೆ ಆಗಬಾರ್ದು, ಗಂಟು ಆಗಬಾರ್ದು ಯಾವುದೇ ಕಾರಣಕ್ಕೂ. ಕೈ ಆಡ್ತಾನೇ ಇರಬೇಕು. ಆಮೇಲೆ ಚೆನ್ನಾಗಿ ಬೇಯುತ್ತವಾಗ ಪಾಕದ ಜೊತೆಗೆ ಇಟ್ಟು. ಒಂದೊಂದು ಸಾರಿ ಕಜ್ಜಾಯ ಮಾಡಬೇಕಾದ್ರೆ ಟಿಪ್ಸ್ ಏನಪ್ಪ ಅಂತಂದರೆ, ಕಜ್ಜಾಯ ಇನ್ನೂ ತುಂಬ ಚೆನ್ನಾಗಿ ಸ್ಮೂತಿಗೆ ಬರಬೇಕು ಅಂತಂದರೆ ಒಂದು ಪಚ್ಚ ಬಾಳೆಹಣ್ಣು ಹಾಕಬೇಕು. ಕಜ್ಜಾಯ ಮಾಡೋವಾಗಲೇ ಈ ಸ್ಟೇಜಲ್ಲಿ ಅಕ್ಕಿ ಹಿಟ್ಟು ಹಾಕ್ತಾ ಇರಬೇಕಾದ್ರೇ ಒಂದು ಬಾಳೆಹಣ್ಣು ಕೂಡ ಹಾಕ್ಕೋಬೋದು. ಆವಾಗ ತುಂಬ ಹಗೂರ ಬರ್ತವೆ ಕಜ್ಜಾಯ.
ಆಮೇಲೆ ತಿನ್ನಲಿಕ್ಕೂ ತುಂಬ ಸ್ಮೂತಾಗಿರ್ತವೆ, ಚೆನ್ನಾಗೂ ಇರ್ತವೆ. ನೋಡಿ ಸ್ನೇಹಿತರೆ, ಕಜ್ಜಾಯ ಮಾಡೋ ಹಿಟ್ಟು ವಾವ್ ಏನು ಸೂಪರಾಗಿ ಬಂದಿದೆ ನೋಡಿ. ಹಿಟ್ಟು ಅದರೊಳಗೆ ಕಪ್ಪು ಇದನ್ನ ಹಾಕಿದ್ವಲ್ಲ ನಾವು, ಎಳ್ಳು, ಅದು ಕೂಡ ಸಖತ್ತಾಗಿ ಡೆಕೋರೇಟಿವ್ ಆಗಿ ಬಂದಿದೆ. ಆಲ್ಮೋಸ್ಟ್ ಆದಂಗೆ ಆಯಿತು. ನಾವು ಇವಾಗ ಇದನ್ನು ಆಫ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಾನೇನೀಗ ಇದಕ್ಕೆ ಬಾಳೆಹಣ್ಣು ಹಾಕಕ್ಕೆ ಹೋಗಿಲ್ಲ, ಯಾಕಂದರೆ ನಾನು 3 ದಿನ ಅಕ್ಕಿನ ಚೆನ್ನಾಗಿ ನೆನೆಸಿದ್ದೀನಿ, ಹುಳಿ ಅಂಶ ಎಲ್ಲ ತೆಗೆದಿದ್ದೀನಿ. ಯಾರಿಗೆ ಟೈಮ್ ಜಾಸ್ತಿ ಸಿಗೋದಿಲ್ವಲ್ಲ, ಬೇಗ ಮಾಡ್ಕೋಬೇಕು ಅಂತಿರ್ತಾರಲ್ಲ, ಅಂಥವರು ಅಕ್ಕಿನ ಜಾಸ್ತಿ ನೆನೆಸೋಕ್ಕಾಗೋದಿಲ್ಲ ಅಂದಂಥ ಸಂದರ್ಭದಲ್ಲಿ ಬಾಳೆಹಣ್ಣನ್ನು, ಅದು ಚೆನ್ನಾಗಿ ಕಳಿತ ಬಾಳೆಹಣ್ಣು ತೊಗೋಬೇಕು. ಒಂದು ಬಾಳೆಹಣ್ಣನ್ನು ಹಿಟ್ಟು ಹಾಕಬೇಕಾದಂಥ ಸಂದರ್ಭದಲ್ಲಿ ಹಾಕಿ ಮುದ್ದೆ ಮಾಡ್ಕೊಂಡ್ಬಿಟ್ರೆ ಕಜ್ಜಾಯ ಮಾಡಿದಾಗ ತುಂಬ ರುಚಿಯಾಗಿ, ಜೊತೆಗೆ ಹಗೂರಾಗಿ ಚೆನ್ನಾಗಿ ಬರುತ್ತೆ. ನಾನು 3 ದಿನ ಚೆನ್ನಾಗಿ ನೆನೆಸಿದ್ನಲ್ವ, ಹಾಗಾಗಿ ನಾನೇನು ಹಾಕ್ಕೊಂಡಿಲ್ಲ. ನೋಡಿ, ಮುದ್ದೆ ಮಾಡಬೇಕಾದ್ರೆ ಮಾಡ್ತೀವಲ್ಲ, ಸೇಮ್ ಹಾಗೆ ಬಂದಿದೆ. ಸೊ ಈಗ ಇಲ್ಲಿಗೆ ಮುಗೀತು, ಸರಿ ಇದೆ. ಇದನ್ನು ಬಿಸಿ ಬಿಸಿಯಾಗಿಯೂ ಮಾಡ್ಬೋದು, ಅಥವಾ ಚೆನ್ನಾಗಿ ತಣ್ಣಗಾದ್ಮೇಲೆ ಕೂಡ ನಾವು ಮಾಡ್ಕೋಬೋದು. ಈಗ ಸದ್ಯಕ್ಕೆ ನಾನು ಇಲ್ಲಿಗೆ ಆಫ್ ಮಾಡ್ತೀನಿ. ನಾನು ಈಗ ಸದ್ಯ ಈಗಲೇ ಮಾಡೋದಿಲ್ಲ, ನಾನು ಇದನ್ನು ಹೀಗೆ ಸ್ವಲ್ಪ ಹೊತ್ತು ಬಿಡ್ತೀನಿ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ. ಕೈಗೊಂಚೂರು ಅಂಟ್ಕೋತಾ ಇಲ್ಲ ನೋಡಿ. ಈ ಥರ ಬಂದರೆ ಮಾತ್ರ ಕಜ್ಜಾಯ ನೀಟಾಗಿ, ತುಂಬ ರುಚಿಯಾಗಿ, ಚೆನ್ನಾಗಿ ಸ್ಮೂತಾಗಿರುತ್ತೆ. ಆಮೇಲೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ, ರುಚಿ ಎಲ್ಲ ಬರುತ್ತೆ. ಅಕಸ್ಮಾತ್ ನೀವೇನಾದರೂ ಕೈಗೆ ಅಂಟ್ಕೊಳ್ಳೋ ಥರ ಏನಾದರೂ ಆಗಿಬಿಡ್ತು ಅಂತಂದರೆ ರಬ್ಬರ್ ಥರ ಎಳಿಬೇಕಾಗತ್ತೆ, ತಿನ್ನಲಿಕ್ಕೆ ಚೆನ್ನಾಗಿರಲ್ಲ, ಒಳ್ಳೆ ಚಿಂಗಮ್ ಅಗ್ದಂಗೆ ಆಗುತ್ತೆ. ಬಟ್ ರುಚಿ ಇರುತ್ತೆ, ಅದರಲ್ಲೇನು ಸಮಸ್ಯೆ ಇಲ್ಲ. ಆದರೆ ತುಂಬ ಜಿಗಿ 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 ಅಂತ ಇರುತ್ತೆ. ಈಗ ಈ ಥರ ಈ ಹದಕ್ಕೆ ಬಂದಿದೆಯಲ್ಲ, ಈಗ ಇದು ತುಂಬ ಸಾಫ್ಟಾಗೆ ಬಾಯಲ್ಲಿ ಇಟ್ಕೊಂಡ್ರೆ ಕರಗೋ ಥರ ಕಜ್ಜಾಯ ಬರುತ್ತೆ. ನೆಕ್ಸ್ಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಕಣ್ಕದಿಟ್ಟೆಲ್ಲ ರೆಡಿಯಾಗಿತ್ತಲ್ವ, ಈಗ ಬನ್ನಿ ಕಜ್ಜಾಯ ಮಾಡೋಣ, ನೋಡೋಣ ಹೆಂಗಾಗಿದೆ ಅಂತ. ನೋಡಿ, ಇದು ಮಾಡಿಟ್ಟಾಗಲೇ ಒಂದು 3-4 ದಿನ ಆಗಿತ್ತು. ನಾನು ಮಾಡಿಬಿಟ್ಟು ಸಡನ್ನಾಗಿ ಊರಿಗೆ ಹೋದೆ, ನನಗೆ ಅಂತ ಮಾಡ್ಕೊಳಕ್ಕಾಗಲಿಲ್ಲ. ಈಗ ಮನೆಗೆ ಬಂದಿದ್ದೀನಿ, ರಾತ್ರಿ ಆಗಿದೆ. ಪಪ್ಪು ನಿಂದು ನೆರಳೆ ಕಾಣಿಸ್ತಾ ಇದೆ ಅದ್ರ ಮೇಲೆ ಸ್ವಲ್ಪ. ನೋಡಿ ಏನು ಸಖತ್ತಾಗಿದೆ. ನೋಡಿ 4 ದಿನ ಆಗಿದೆ ಇದು ಮಾಡಿಟ್ಟು, ಏನೂ ಆಗಿಲ್ಲ. ನೋಡಿ, 1 ವಾರ 15 ದಿನ ಇಟ್ಕೊಂಡ್ರೂ ಇದೇನೂ ಹಾಳಾಗೋದಿಲ್ಲ. ಕೋಣೆ ಉಷ್ಣತೆ ಒಳಗೂ ಇಟ್ಕೋಬೋದು. ಸೊ ಈಗ ನಾನು ಇದನ್ನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಇದು ಕಜ್ಜಾಯಕ್ಕೆ ಕಣ್ಕ ಮಾಡಿಕೊಂಡು ಒಂದು 4-5 ದಿನ ಆಗಿತ್ತಲ್ಲ, ಅದಕ್ಕೆ ಏನು ಮಾಡೋಣ ಅಂದರೆ ಈಗ ಅದನ್ನೊಂದು ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಳೋಣ. ಸಾಫ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ನಾದ್ಕೋಬೇಕು. ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ್ರೆ, ಯಾವುದೇ ಆಗಲಿ ಹೇಳಿ, ಹಿಟ್ಟು ಚಪಾತಿ ಹಿಟ್ಟು, ಚಪಾತಿ ಮಾಡಲಿಕ್ಕಾಗಲಿ ಅಥವಾ ರೊಟ್ಟಿ ಮಾಡಲಿಕ್ಕಾಗಲಿ, ಏನಕ್ಕೆ ಆಗಲಿ, ಹಿಟ್ಟು ಅಂತ ಬಂದಾಗ ಅದು ಹೆಂಗಿರ್ಬೇಕಂದ್ರೆ ಚೆನ್ನಾಗಿ ನಾದ್ಕೋಬೇಕು. ಅದನ್ನು ನಾದ್ಕೊಂಡು ಅದು ಚೆನ್ನಾಗಿ ಸಾಫ್ಟ್ ಆಯಿತು ಅಂದರೆ, ಯಾವುದೇ ಆಗಲಿ ಹೇಳಿ, ಸಾಫ್ಟ್ ಆದಂಗೆಲ್ಲ ಸೂಪರಾಗಿ ಬರುತ್ತೆ ತಿನ್ನಲಿಕ್ಕೆ. ಇದು ಅಷ್ಟೇ, ಕಜ್ಜಾಯ ಕೂಡ. ಸೊ ಇದು 4 ದಿನ ಆಗಿದ್ದಕ್ಕೆ ಸ್ವಲ್ಪ ಗಟ್ಟಿಯಾಗಿದೆ ಅಂದರೆ ತುಂಬ ಏನಲ್ಲ. ಇದು ಇನ್ನು ಸ್ವಲ್ಪ ಸಾಫ್ಟ್ ಆಗಲಿ, ಚೆನ್ನಾಗಿ ಮೆದು ಆಗಬೇಕು. ಮೆದು ಆದರೆ ಎಣ್ಣೆ ಒಳಗೆ ಹಾಕಿ ಕರೆದಾಗ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ ತಿನ್ನಲಿಕ್ಕೂ ಎಲ್ಲನ. ಹಾಗಾಗಿ ಸ್ವಲ್ಪ ಚೆನ್ನಾಗೆ ನಾದ್ಕೋಬೇಕು. ಇದನ್ನು ನಾದ್ಕೊಂಡು ಸಾಫ್ಟ್ ಆಗಬೇಕು. ನೋಡಿ ಈಗ ಏನು ಚೆನ್ನಾಗಾಗಿದೆ. ಈಗ ಇನ್ನೊಂದು ನಾದ್ಕೊಳ್ಳೋಣ. ನಾವೆಷ್ಟು ನಾದ್ತೀವಲ್ಲ ಅಷ್ಟು ಚೆನ್ನಾಗಿ ಕಜ್ಜಾಯ ಸೂಪರಾಗಿ ಬರುತ್ತೆ. ಬಿಸಿ ಇದ್ದಿದ್ರೆ ಏನು ಅನ್ನಿಸ್ತಿರ್ಲಿಲ್ಲ, ಸ್ವಲ್ಪ ತಣ್ಣಗಾಗಿದೆಯಲ್ಲ ಆ ಕಾರಣಕ್ಕೆ ನಾದ್ಕೋಬೇಕು ಅಂತ ಅಷ್ಟೇ. ಬಿಸಿ ಇದ್ದಾಗ ಹೆಂಗೆ ಸಾಫ್ಟಾಗಿರುತ್ತಲ್ಲ ಆ ಥರ ಸಾಫ್ಟಾಗಿ ಮಾಡ್ಕೋಬೇಕು. ನೋಡಿ ಸೂಪರಾಗಿ ಬಂದಿದೆ. ಎಳ್ಳು, ಗಸಗಸೆ
ಸಖತ್ತ ಕಾಣಿಸ್ತಾ ಇದೆ ನೋಡಿ, ಎಳ್ಳು ಗಸಗಸೆ ಎಲ್ಲ ತಿನ್ನೋವಾಗ ಬಾಯಿಗೆ ಸಿಕ್ಕಾಗ ಚೆನ್ನಾಗಿ ಅನಿಸುತ್ತೆ ತಿನ್ನೋವಾಗ ಎಲ್ಲನೂ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿದೀತಾ ಇದ್ದೀನಿ ಅಷ್ಟೇ, ಕೈಗೆ ಅಂಟ್ಕೋಬಾರ್ದು ಅಂತ. ನೋಡಿ ಈಗ ಸೂಪರ್ ಸಾಫ್ಟ್ ಆಗಿದೆ, ಕೈಗೂ ಏನೂ ಅಂಟ್ಕೋತಾ ಇಲ್ಲ. ಈಗ ಸ್ಮೂತ್ ಆಗಿದೆಯಲ್ಲ, ಹೀಗೆ ಸರ್ಫೇಸ್ ಯಾವಾಗಲೂ ನೈಸಿಗಿರಬೇಕು, ಶೈನಿಂಗ್ ಇರಬೇಕು. ಆವಾಗ ಎಣ್ಣೆಲಿ ಹಾಕಿ ಇದು ಮಾಡಿದಾಗ ಕರಿಬೇಕಾದ್ರೆ ಚೆನ್ನಾಗಿ ಬರುತ್ತೆ. ಸರ್ಫೇಸ್ ನೀಟಾಗಿಲ್ಲ ಅಂತಂದರೆ ಚೆನ್ನಾಗಿ ಬರೋದಿಲ್ಲ. ಆಮೇಲೆ ಇದಕ್ಕೆ ಮಾಡ್ಕೊಂಡಿರೋ ಕಣಕ ಅಥವಾ ಹಿಟ್ಟು ನಾವೇನು ಅಂತೀವಲ್ಲ, ಇದು ಯಾವುದೇ ಕಾರಣಕ್ಕೂ ಕೈಗೆ ಅಂಟುಕೋಬಾರ್ದು. ನೋಡಿ ಏನು ಸೂಪರಾಗಿ ಬಂದಿದೆ. ಕಜ್ಜಾಯನೂ ಸಖತ್ತಾಗಿ ಬರುತ್ತೆ ಹಿಂಗಿದ್ರೆ. ಅದೇನಾದರೂ ಮುದ್ದೆ ಸರಿಯಾಗಿ ಆಗಿಲ್ಲ ಅಂತಂದರೆ ಆವಾಗ ಅದು ಚೆನ್ನಾಗಿ ಬರೋದಿಲ್ಲ. ಸೊ ಈಗ ಇಷ್ಟು ಸಾಕು, ಗೋಲಿಗಳು ಮಾಡ್ಕೊಳ್ಳೋಣ. ಮಾಡಿಟ್ಕೊಂಡ್ಬಿಟ್ರೆ ಫಾಸ್ಟಾಗಿ ಆಗುತ್ತೆ ಅಂತ. ಸಣ್ಣದು ಮಾಡ್ತೀನಿ, ತುಂಬ ದೊಡ್ಡದೇನಲ್ಲ ನಾವು ಮಾಡೋದು, ಹಂಗಾಗಿ ಇಷ್ಟಿಷ್ಟು ಸಾಕು ಅನ್ಕೊತೀನಿ. ದೊಡ್ಡದು ಮಾಡ್ಕೋಬೋದು, ಬಟ್ ಒಂದೇ ಸರ್ತಿ ತುಂಬ ಜಾಸ್ತಿ ತಿನ್ನೋಕ್ಕಾಗೋದಿಲ್ಲಲ್ಲ, ಅದಕ್ಕೆ ಸಣ್ಣ ಸಣ್ಣದನ್ನು ಮಾಡೋಣ. ನಮ್ಮ ಚಾಯ್ಸ್ ಹೆಂಗೆ ಬೇಕಾದರೂ ಮಾಡ್ಕೋಬೋದು, ದೊಡ್ಡದು ಚಿಕ್ಕದು ಎಲ್ಲರೂ ಅಂತ. ದೀಪಾವಳಿ ಹಬ್ಬಕ್ಕೆ ಲಕ್ಷ್ಮಿ ಮುಂದೆ ಇಡ್ಲಿಕ್ಕೆಲ್ಲ ಬೇಕಾಗುತ್ತಲ್ವ. ದೀಪಾವಳಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ, ಗೌರಿ ಗಣೇಶ ಹಬ್ಬಕ್ಕೆ, ಯಾವುದೇ ಹಬ್ಬ ಮಾಡ್ಕೊಂಡ್ರೂ ಹಬ್ಬಕ್ಕೆಲ್ಲ ಮಾಡ್ಕೋಬೋದು ಇದನ್ನು. ಸ್ವಲ್ಪ ಹೋಗ್ತಾ ಹೋಗ್ತಾ ದೊಡ್ಡದೇ ಆಯಿತು, ಇರಲಿ, ತಿನ್ನೋದು ನಾವೇ ಅಲ್ಲ. ಸ್ವಲ್ಪ ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಗೋಲಿಗಳು ಮಾಡಿಟ್ಕೊಂಡ್ರೆ ಒಬ್ಬೊಬ್ರಿಗೇ ಆರಾಮಾಗಿ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಈಗ ಮಾಡಿ ರೆಡಿ ಇಟ್ಕೊಳ್ಳೋಣ. ಇಷ್ಟಿದ್ರೆ ಕರೆಕ್ಟು. ಇದು ಸ್ವಲ್ಪ ನೋಡಿ ದೊಡ್ಡದಾಯಿತು, ಸ್ವಲ್ಪ ತೆಗಿತೀನಿ. ತುಂಬ ದೊಡ್ಡದಾದ್ರೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಇದು ಓಕೆ ಇದೆ. ಅದು ಬಿಸಿ ಬಿಸಿ ಇದ್ದಾಗ ಒದ್ದೆ ಬಟ್ಟೆ ಮಾಡಿಕೊಂಡು, ಒದ್ದೆ ಕೈ ಮಾಡಿಕೊಂಡು ಮಾಡ್ತಾಯಿದ್ರೆ ಸೂಪರಾಗಿ ಆಗ್ತಾವೆ. ಇವಾಗಲೂ ಚೆನ್ನಾಗೇ ಬರುತ್ತೆ. ಅಂದರೆ ಇವಾಗ ನೀರು ಹಾಕ್ಕೊಳಕ್ಕೆ ಬರಲ್ಲ, ಎಣ್ಣೆನೇ ಹತ್ಕೋಬೇಕಾಗುತ್ತೆ. ಬಿಸಿ ಇದ್ದಾಗ ನೀರಲ್ಲಿ ಒದ್ದೆ ಬಟ್ಟೆ ಮೇಲೆಲ್ಲ ಚೆನ್ನಾಗಿ ಮಾಡ್ಕೋಬೋದು. ಈಗ ನಾನೊಂದು ಪ್ಲಾಸ್ಟಿಕ್ ಪೇಪರ್ ತೊಗೋತೀನಿ, ಪ್ಲಾಸ್ಟಿಕ್ ಪೇಪರ್ ಮೇಲೆ ಮಾಡ್ತಾ ಹೋಗ್ತೀನಿ. ನೋಡಿ ಈಗ ಒಂದಷ್ಟು ಉಂಡೆಗಳು ಮಾಡಿಟ್ಕೊಂಡಿದ್ದೀನಿ. ವಿಘ್ನೇಶ್ವರಿಗೆ ಮಾಡ್ದಂಗೆ 21 ಉಂಡೆಗಳು ಮಾಡ್ಕೊಂಡಿದ್ದೀನಿ. ಸುಮ್ಮನೆ ನಾನು ಹಂಗೆ ಒಂದು ಅಂದಾಜಿಗೆ ತೊಗೊಂಡೆ. ಅದು ನೋಡಿದ್ರೆ ಗಣೇಶನಿಗೆ ಎಡೆ ಕೊಡಲಿಕ್ಕೆ ಮಾಡ್ದಂಗೆ 21 ಉಂಡೆಗಳಾಗಿದ್ದಾವೆ. ಇರಲಿ, ಈ ಥರ ಮಾಡಿಟ್ಕೊಂಡ್ರೆ ಬೇಗ ಬೇಗ ತಟ್ಟಿ ಎಣ್ಣೆಲಿ ಹಾಕಿ ಕರಿಬೋದು. ಬನ್ನಿ ಸ್ಟವ್ ಮೇಲೆ ಈಗ ಆಯಿಲ್ ಇಟ್ಕೊಳ್ಳೋಣ. ಎಣ್ಣೆ ಕಾಯಿ ಹೊತ್ತೊತ್ತಿಗೆ ನಾವು ಅವನ್ನ ಬೇಗ ಬೇಗ ತಟ್ಕೊಂಡ್ಬಿಡ್ಬೋದು. ಸೊ ಎಣ್ಣೆ ಹಾಕ್ಕೊಳ್ಳೋಣ. ಇದಕ್ಕೆ ಕರಿಯೋದಕ್ಕೆ ಎಷ್ಟು ಬೇಕೋ ಅಷ್ಟು. ಸ್ವಲ್ಪ ಕಜ್ಜಾಯ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಕೇಳುತ್ತೆ. ಸೊ ಎಣ್ಣೆ ಕಾಯ್ತಾ ಇದೆ, ಅದು ಕಾಯ್ತಾ ಇರಲಿ. ಹಂಗೊಂದು ಸ್ವಲ್ಪ ಇವನ್ನ ಉಂಡೆಗಳನ್ನ ತಟ್ಟಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ನೋಡಿ, ಈ ಥರ ಸಾಕು. ಇಷ್ಟಿದ್ರೆ ನೋಡಿ, ಇಷ್ಟು ದಪ್ಪ ತಿಕ್ನೆಸ್ ಇಷ್ಟಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಅಂಗೈ ಅಗಲ ಅಂತೀವಲ್ಲ, ಹಾಗೆ ಅಂಗೈ ಅಗಲ ತಟ್ಕೊಂಡ್ರೆ ಸಾಕು. ಹಿಂಗೆ ತಟ್ಕೊಂಡ್ಬಿಟ್ಟು ಮಧ್ಯದಲ್ಲಿ ಹೋಲ್ ಮಾಡ್ಕೊಳ್ಳೋಣ. ಸೊ ಈ ಥರ ಮಾಡಿಟ್ಕೊಳ್ಳೋಣ. ಇನ್ನೂ ಒಂದಷ್ಟು ಕಜ್ಜಾಯ ಮಾಡಬೇಕಾದ್ರೆ ಒಬ್ಬರೇ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ಈವನ್ ಇದು ಕಜ್ಜಾಯದ್ದು ಮುದ್ದೆ ಮಾಡ್ಕೊಳ್ಳುವಾಗಲೂ ಅಷ್ಟೇ, ಹಿಟ್ಟು ರುಬ್ಬಿಟ್ಟು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು ನಾವು ಅದನ್ನು ಮುದ್ದೆ ಮಾಡಬೇಕಾದ್ರೆ ಒಬ್ಬರು ಹಿಟ್ಟು ಹಾಕ್ತಾ ಇರಬೇಕು, ಇನ್ನೊಬ್ಬರು ಅದನ್ನು ನೀಟಾಗಿ
ತಿರುತ್ತಾ ಇರಬೇಕು. ಆವಾಗೆಲ್ಲ ಇಬ್ಬರು ಬೇಕಾಗುತ್ತೆ. ಇದು ಅಷ್ಟೇ, ಕರಿಬೇಕಾದ್ರೂ ಅಷ್ಟೇ. ಮನುಪುಟ ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಇವಾಗಂತೂ. ಹಾಗಾಗಿ ಅವ್ರನ್ನೇನು ಕರೆಯೋಂಗಿಲ್ಲ. ಅದಕ್ಕೆ ನಾನೇ ಮೊದಲೇ ಮಾಡಿಟ್ಕೊತೀನಿ, ನಿಧಾನವಾಗಿ ಮಾಡ್ಕೊಳ್ಳೋಣ, ಒಬ್ಬಳೇ ಇರೋದಲ್ಲ. ಹಂಗಾಗಿ ಮೋಹನ್ ಇದ್ದಿದ್ರೆ ಬರ್ತಾಯಿದ್ರು ಅವ್ರ ಜೊತೆಗೆ ಹೆಲ್ಪ್ ಮಾಡಲಿಕ್ಕೆ. ಅವರು ಫುಲ್ ಬ್ಯುಸಿ, ಆಫೀಸ್ ವರ್ಕು ಫುಲ್ ಆಫೀಸ್ ಅಂತಾರೆ. ಈ ಥರ ಕಜ್ಜಾಯ ಮಾಡಬೇಕಾದ್ರೆ ಒಂದು 2-3 ಟೈಪಲ್ಲಿ ಮಾಡ್ಕೋಬೋದು. ಒಂದು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು, ತೆಳು ಕಾಟನ್ ಬಟ್ಟೆ ತೊಗೊಂಡ್ಬಿಟ್ಟು ಅದನ್ನೊಂದು ಸ್ವಲ್ಪ ಒದ್ದೆ ಮಾಡ್ಕೊಂಡ್ಬಿಟ್ಟು, ಒದ್ದೆ ಆಗಿರೋ ಕಾಟನ್ ಬಟ್ಟೆ ಮೇಲೂ ಕೂಡ ಮಾಡ್ಕೋಬೋದು. ಆಮೇಲೆ ಪ್ಲಾಸ್ಟಿಕ್ ಪೇಪರ್ ಮೇಲೂ ತಟ್ಬೋದು. ನನಗೆ ಇದೇ ಚೆನ್ನಾಗಿ ಅನ್ನಿಸ್ತು. ಇದು ನೋಡಿ, ಇದು ಆ ಕಡೆ ಇದು ಪ್ಲಾಸ್ಟಿಕ್ಕು ಅಲ್ಲ, ರಬ್ಬರು ಅಲ್ಲ, ಆ ಥರ ಇದು ಮೆಟೀರಿಯಲು. ತರಕಾರಿ ಕಟ್ ಮಾಡ್ಕೊಳ್ಳೋಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ನನಗೂ ಇದು ಚೆನ್ನಾಗಿ ಅನ್ನಿಸ್ತು. ಹಂಗಾಗಿ ನಾನು ಇದ್ರ ಮೇಲೆ ತಟ್ಕೊತಾ ಇದ್ದೀನಿ. ಒದ್ದೆ ಬಟ್ಟೆ ಮೇಲೂ ಮಾಡ್ಕೋಬೋದು. ಕೆಲವ್ರು ಕೈಯಲ್ಲೇ ಮಾಡ್ತಾರೆ, ಈ ಥರ ಕೈಯಲ್ಲೇ. ಸೊ ನಾನೇನು ಕೈಯಲ್ಲಿ ಮಾಡಲ್ಲ, ಸ್ವಲ್ಪ ಜಾಸ್ತಿ ಅಲ್ವಾ ನಮ್ಮದು ಕಂಟೆಂಟ್ ಇರೋದು. ಹಂಗಾಗಿ ಕೈಯಲ್ಲಿ ಮಾಡಿದ್ರೆ ಕೈ ನೋವು ಬರುತ್ತೆ ಅಂತ. ನೋಡಿ, ಅಂಗೈ ಅಗಲ ಇನ್ನೂ ದೊಡ್ಡದು ಮಾಡ್ಕೋಬೋದು. ನೋಡಿ, ಇಷ್ಟು ತಿಕ್ನೆಸ್ ಇದ್ದರೆ ಸಾಕಾಗುತ್ತೆ. ಓಕೆ, ಇಷ್ಟು ಮಾಡಿಬಿಟ್ಟು ಮಧ್ಯದಲ್ಲಿ ಹೋಲ್ ಮಾಡಿಕೊಂಡ್ರೇ ಕಜ್ಜಾಯ ಅಂತ ಅನಿಸೋದು. ಹಾಗೇನೂ ಮಾಡ್ತಾರೆ ಹೋಲ್ ಇಲ್ಲದೇನೂ. ಹೋಲ್ ಇದ್ರೇ ಕಜ್ಜಾಯ ಶೇಪು ಎಲ್ಲ ಬರೋದು. ನೋಡಿ, ಕಜ್ಜಾಯ ಮಾಡಲಿಕ್ಕೆ ಎಲ್ಲನ ನಾನು ಈ ಥರ ಮಾಡ್ಕೊಂಡಿದ್ದೀನಿ. ನನಗೆ ಹೋಲ್ ಇದ್ರೇ ಕಜ್ಜಾಯ ಚೆನ್ನಾಗಿ ಅನ್ಸೋದು. ಒಂದು ಸ್ವಲ್ಪ ಹೋಲ್ ವಿತೌಟ್ ಹೋಲ್ ಕೂಡ ಮಾಡಿಟ್ಕೊಂಡಿದ್ದೀನಿ. ಸೊ ಈಗ ಸ್ಟವ್ ಮೇಲೆ ಎಣ್ಣೆ ಇಟ್ಟಿದ್ದೀನಿ, ಎಣ್ಣೆ ಕಾದಿದೆ. ಸೊ ಈಗ ಒಂದೊಂದೇ ಹಾಕೋಣ. ಈಗ ಆಯಿಲ್ ಇಲ್ಲದೆ ಇರೋದು ಹಾಕ್ತೀನಿ. ಆಮೇಲೆ ಕಜ್ಜಾಯ ಮಾಡಬೇಕಾದ್ರೆ ಒಂದು ನೆನಪಿಟ್ಕೊಳ್ಳಿ, ಎಣ್ಣೆ ಕಾದಿದ್ದಾದಮೇಲೆ ಫುಲ್ಲು ಸಿಮ್ಮಲ್ಲಿ ಇಟ್ಕೋಬೇಕು. ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಹಾಕ್ಕೊಳ್ಳೋಣ, ಎಣ್ಣೆ ಸಿಡಿಸ್ಕೋಬೇಡಿ. ಅದೊಂದು ಸ್ವಲ್ಪ ರೋಸ್ಟ್ ಆಯಿತು ಅಂದಾಗ ಇನ್ನೊಂದು ಎರಡನೇದು ಹಾಕಬೇಕು. ಕಂಟಿನ್ಯೂಸ್ ಆಗಿ ಒಂದ್ರ ಮೇಲೊಂದು ಹಾಕ್ಬಿಟ್ರೆ ಅವು ಅಂಟ್ಕೊಂಡ್ಬಿಡ್ತವೆ. ಆದಷ್ಟು ಒಂದೊಂದೇ ಬೇಯಿಸ್ಕೋಬೇಕು ಕಜ್ಜಾಯನ. ನೋಡಿ, ಈಗ ಒಂದು ಸ್ವಲ್ಪ ಇದು ಡ್ರೈ ಆದಂಗೆ ಆಯ್ತಲ್ವಾ, ಬೇಕಾದರೆ ಇವಾಗ ಹಾಕ್ಕೋಬೋದು ಇನ್ನೊಂದು ಎರಡನೇದನ್ನು. ಏನು ಸಖತ್ತಾಗಿ ಉಬ್ಬಿ ಬರ್ತಾ ಇದೆ ನೋಡಿ. ಸರಿ, ಹಿಂಗಾಗಬೇಕು. ಅದರಲ್ಲಿ ಸ್ವಲ್ಪ ಆಯಿಲ್ ಇರುತ್ತೆ, ಪೂರ್ತಿ ಎಣ್ಣೆ ತೆಗಿಯೋಕೆ ಹೋಗಬೇಡಿ. ಅದು ಸ್ವಲ್ಪ ಎಣ್ಣೆ ಇದ್ದರೆ ತಿನ್ನೋವಾಗ ಸ್ವಲ್ಪ ಜ್ಯೂಸಿ ಅಂತ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ ತಿನ್ನಲಿಕ್ಕೆ. ಸೊ ಹಾಗಾಗಿ ನಾನು ಪೂರ್ತಿ ಪ್ರೆಸ್ ಮಾಡೋದಿಲ್ಲ, ಹಿಂಗೊಂದು ಜಾಲರಿ ಒಳಗೆ ಹಾಕ್ಕೊತೀನಿ. ಅದು ಎಷ್ಟು ಎಣ್ಣೆ ಸೋರುತ್ತೋ ಅಷ್ಟು ಓಕೆ. ಪ್ರೆಸ್ ಮಾಡಿ ತೆಗೆಯೋದಿಲ್ಲ. ನನಗೆ ತಿನ್ಬೇಕಾರೆ ಜ್ಯೂಸಿ ಥರ ಇದ್ದರೆ ಇಷ್ಟ ಆಗುತ್ತೆ. ಆ ಕಾರಣಕ್ಕೆ ನಾನು ಎಣ್ಣೆನ ಪ್ರೆಸ್ ಮಾಡೋದಿಲ್ಲ. ನೋಡಿ, ಉಬ್ಬಿ ಬರುತ್ತೆ ಹೆಂಗೆ. ಆಮೇಲೆ ಅದನ್ನು ತೆಗೆದ್ಮೇಲೆ ಚೆನ್ನಾಗಾಗುತ್ತೆ. ನೋಡಿ, ಸಖತ್ತಾಗಿ ಬರ್ತಿದೆ ಒಂದೇ ಅದಕ್ಕೆ. ಜಾಸ್ತಿ ಹೈ ಫ್ಲೇಮಲ್ಲಿ ಇಟ್ಕೋಬೇಡಿ, ಒಳಗಡೆ ಎಲ್ಲ ಬೇಯೋದಿಲ್ಲ. ಮೇಲ್ಗಡೆ ಬೆಂದಿದೆ ಅಂತ ಅನಿಸುತ್ತೆ, ಬಟ್ ಒಳಗಡೆ ಬೆಂದಿರೋದಿಲ್ಲ. ಸೊ ಹಾಗಾಗಿ ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆ, ತುಂಬ ಸಿಮ್ಮಲ್ಲೂ ಇಟ್ಕೋಬಾರ್ದು. ಕರೆಕ್ಟ್ ಒಂದು ಹದಕ್ಕೆ ಇಟ್ಕೋಬೇಕು. ಈ ಥರ ಒಂದು ಜಾಲರಿ ಒಳಗೆ ಇಟ್ಕೊಂಡ್ಬಿಟ್ರೆ ಹಿಂಗೆ ಬಸ್ಕೊಳ್ಳುತ್ತೆ. ನಿಂದು ಅದ್ರ ಮೇಲೆ ಒಂದು ಇಟ್ಕೊಳ್ಳೋಣ. ನೋಡಿ, ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ. ಕಲರ್ ನೋಡಿ ಚೆನ್ನಾಗಿದೆ ಕಜ್ಜಾಯದ್ದು. ಸೊ ಅದ್ರ ಮೇಲೆ ನಾವು ಎಳ್ಳು ಹಾಕಿದ್ವಿ, ಆಮೇಲೆ ಗಸಗಸೆ ಹಾಕಿದ್ವಿ, ಎಲ್ಲ ಕಾಣಿಸ್ತಾ ಇದೆ ನೋಡಿ. ಸಾಕಿಷ್ಟು ಬೆಂದಿದೆ. ಅದು ಆಯಿಲೆಲ್ಲ ಈ ಥರ ಹಿಂಗೆ ಜಾಲರಿ ಒಳಗೆ ಹಾಕ್ಕೊಂಡ್ಬಿಟ್ರೆ ಅದೆಲ್ಲ ಬಸ್ಕೊಳ್ಳುತ್ತೆ. ಅದು ತಾನಾಗೆ ಎಷ್ಟು ಬಸ್ಕೊಳ್ಳುತ್ತೋ ಅಷ್ಟು ಸಾಕು. ನಾವೇ ಪ್ರೆಸ್ ಮಾಡಿದ್ರೆ ಫುಲ್ಲು ಡ್ರೈ ಅಂತ ಅನಿಸುತ್ತೆ, ಆವಾಗ ಅದು ಚೆನ್ನಾಗಿ ಅನಿಸೋದಿಲ್ಲ. ಸ್ವಲ್ಪ ಆಯಿಲ್ ಇರಬೇಕು, ತಿನ್ನಬೇಕಾದ್ರೆ ಅದು ಜ್ಯೂಸಿ ಅಂತ ಕಾಣಬೇಕು. ಸ್ವಲ್ಪ ನಿಧಾನವಾಗಿ ಹಾಕೋವಾಗ ಎಣ್ಣೆ ಎಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಸಣ್ಣ ಉರಿಲಿ ಇಟ್ಕೊಂಡೇ ಬೇಯಿಸ್ಕೋಬೇಕು ಇದನ್ನು. ನೋಡಿ, ಏನು ಸಖತ್ತಾಗಿ ಬರ್ತಾ ಇದ್ದಾವೆ ಕಜ್ಜಾಯಗಳು, ಉಬ್ಬಿ ಎಳ್ಳು ಎಲ್ಲ ಮಸ್ತ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಹಿಂಗೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಅವನ್ನ ನಿಧಾನವಾಗಿ ಸರಿಯಾಗಿ ಹದವಾಗಿ ಬೇಯಿಸ್ಕೋಬೇಕು. ಸೊ ಬೇಯಿಸ್ಕೊಂಡು ಹಿಂಗೆ ಎತ್ತಿದ್ರೆ ಅದರಲ್ಲಿರೋ ಆಯಿಲೆಲ್ಲ ಬಿಟ್ಕೊಳ್ಳುತ್ತೆ. ತುಂಬ ಜಾಸ್ತಿ ಆಯಿಲ್ ತೆಗಿಯೋಕೆ ಹೋಗಬೇಡಿ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ. ಸೊ ಕಜ್ಜಾಯದಲ್ಲಿ ಸ್ವಲ್ಪ ಆಯಿಲ್ ಇದ್ರೇ
ತಿನ್ನಬೇಕಾದ್ರೆ ಜ್ಯೂಸಿ ಜ್ಯೂಸಿ ಥರ ತಿನ್ನೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ನನಗೆ ಸ್ವಲ್ಪ ಇರಬೇಕು, ಹಾಗಾಗಿ ನಾನೇನು ಮಾಡ್ತೀನಿ ಅಂದರೆ ಈ ಥರ ಹಿಂಗೊಂದು ಸ್ಟೈನರಲ್ಲಿ ಹಾಕ್ಕೊತೀನಿ. ಅದು ಎಷ್ಟು ಬಸ್ಕೊಳುತ್ತಲ್ಲ ಅಷ್ಟೇ ಓಕೆ, ಇನ್ನು ಉಳಿದಿದ್ದು ಅದರಲ್ಲೇ ಇಟ್ಕೋತೀನಿ. ಸೊ ಇವಾಗ ಇದು ಹೋಲ್ ಇಲ್ಲದೆ ಇರ್ತಕ್ಕಂಥ ಕಜ್ಜಾಯ. ಈಗ ಸ್ವಲ್ಪ ಹೋಲಿರೋ ಕಜ್ಜಾಯಗಳು ಹಾಕ್ತೀನಿ. ನೋಡಿ, ಇದು ಹೋಲ್ ಮಾಡಿದ್ದೀನಿ. ಕಜ್ಜಾಯಕ್ಕೆ ಹೋಲ್ ಇದ್ರೇ ಅದು ಕಜ್ಜಾಯ ಅಂತ ಅನಿಸೋದು ನನಗೆ, ಹಾಗಾಗಿ ನಾನು ಹೋಲ್ ಇರೋದೇ ಜಾಸ್ತಿ ಮಾಡೋದು. ನಿಧಾನವಾಗಿ ಹದವಾಗಿ ಬೇಯಿಸ್ಕೋಬೇಕು. ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ನೀವೇನಾದರೂ ಜಾಸ್ತಿ ಮೀಡಿಯಮ್ಗಿಂತ ಸ್ವಲ್ಪ ಜಾಸ್ತಿ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಹೊರಗಡೆ ಮಾತ್ರ ಬ್ರೌನ್ ಅಂತ ಅನಿಸುತ್ತೆ, ಒಳಗಡೆ ಬೇಯೋದಿಲ್ಲ. ಮೀಡಿಯಮ್ ಇರಲಿ ಅಥವಾ ಮೀಡಿಯಮ್ಗಿಂತ ಕಡಿಮೆ ಇದ್ದರೂ ಓಕೆನೆ. ನೋಡಿ, ನೋಡಿ ಇಷ್ಟ ಆದರೆ ಸಾಕು. ಸೊ ಹಿಂಗೆ ಇಟ್ಕೊಂಡ್ಬಿಟ್ರೆ ಅದು ತಾನೇ ಆಯಿಲು ಬಸ್ಕೊಳ್ಳುತ್ತೆ. ಜಾಸ್ತಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಈ ಥರ ಇದು ರೋಸ್ಟ್ ಆದಮೇಲೆ ಇನ್ನೊಂದನ್ನು ಹಾಕ್ಕೋಬೇಕು. ತಕ್ಷಣಕ್ಕೆ ಹಾಕ್ಬಾರ್ದು, ಅಂಟ್ಕೊಂಡ್ಬಿಡುತ್ತೆ. ನೋಡಿ, ನಂದು ಈಗ ಊಟ ಮಾಡೋದು ಸ್ವಲ್ಪ ಇದಾಯಿತು, ಅಂಟ್ಕೊಂಡ್ಬಿಡ್ತು. ಸೊ ಕಜ್ಜಾಯನೇ ಹಂಗೆ ಫುಲ್ಲು ಬೆಲ್ಲದ ಪಾಕ ಎಲ್ಲ ಚೆನ್ನಾಗಿ ಬಂದಿರುತ್ತಲ್ಲ, ಅಂಟ್ಕೋತಾ ಇರುತ್ತೆ. ನೋಡ್ಕೊಂಡು ಮಾಡಿ. ಬೆಟರ್ ಅಂತಂದರೆ ಒಂದೊಂದೇ ಹಾಕ್ಕೊಂಡು ಮಾಡೋದು ಉತ್ತಮ. ಆಮೇಲೆ ಸ್ವಲ್ಪ ಎಣ್ಣೆ ಇದಕ್ಕೆಲ್ಲ ಜಾಸ್ತಿ ಬೇಕು, ಆಯಿಲೆಲ್ಲ, ಹಂಗಾಗೇ ರುಚಿ ಇರೋದು. ಹಂಗಂತ ನಾವು ಎಣ್ಣೆ ಜಾಸ್ತಿ ತಿನ್ನಲ್ಲ ಅಂತ ಅನ್ನಂಗಿಲ್ಲ. ಸೊ ಕಜ್ಜಾಯಕ್ಕೆ ಮಾತ್ರ ಎಣ್ಣೆ ಜಾಸ್ತಿನೇ ಬೇಕಾಗುತ್ತೆ. ಸೊ ಈಗ ಇದೊಂದು ಸ್ವಲ್ಪ ರೋಸ್ಟ್ ಆಗಿದೆಯಲ್ಲ, ಇವಾಗ ನಾನು ಇನ್ನೊಂದು ಹಾಕ್ತೀನಿ ಈ ಕಡೆಗೆ. ನೋಡಿ, ಈ ಥರ ಹಿಂಗೆ ಇಟ್ಕೊಂಡ್ಬಿಟ್ರೆ ಅದು ಎಣ್ಣೆ ಬೇಯ್ಕೊಳ್ಳುತ್ತೆ. ಆಮೇಲೆ ಕಜ್ಜಾಯ ಮಾಡಬೇಕಾದ್ರೆ ಒಬ್ಬರಿದ್ರೆ ನಿಜವಾಗ್ಲೂ ಆಗೋದಿಲ್ಲ, ಭಾಳ ಕಷ್ಟ ಆಗುತ್ತೆ. ಸೊ ಜೊತೆಗೆ ಒಬ್ಬರನ್ನು ಕರ್ಕೊಳ್ಳೇಬೇಕು. ನಾನು ಒಬ್ಬಳೇ ಇರೋದ್ರಿಂದ ಒಂದಷ್ಟು ಮಾಡಿಟ್ಕೊಂಡ್ಬಿಟ್ಟೆ. ಮನುಪುಟ ಇದ್ದಿದ್ರೆ ಮಸ್ತ್ ಹೆಲ್ಪ್ ಆಗುತ್ತೆ. ಅವ್ರು ಸಿಕ್ಕಾಬಿಟ್ಟೆ ಬ್ಯುಸಿ ಇದ್ದಾರೆ. ನಾನು ಅವ್ರದ್ದು ಏನೂ ಸಹಾಯ ನಿರೀಕ್ಷೆ ಮಾಡೋ ಹಾಗಿಲ್ಲ. ನಿಧಾನಕ್ಕೆ ತಿರುಗಿಸ್ಕೋಬೇಕು. ಎಣ್ಣೆ ಸಿಡಿಸ್ಕೊಂಡ್ಬಿಟ್ಟಿರಾ, ಹುಷಾರು ಮಾಡಬೇಕಾದ್ರೆ ನೀವು. ಸೊ ಈ ಥರ ಬೆಂದ ಮೇಲೆ ನೋಡಿ, ಇದನ್ನು ಸ್ಟೋರ್ ಮಾಡಲಿಕ್ಕೆ ಇದು ತೋರಿಸು ಪಾಪು. ಇದು ನಾನು ತಂತಿ ಈ ಥರ ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ನಾವು ಕಜ್ಜಾಯ ಜಾಸ್ತಿ ಮಾಡ್ತೀವಿ, ಹಂಗಾಗಿ ನಾನು ಇದೊಂದು ಪರ್ಮನೆಂಟಾಗಿರಲಿ ಅಂತ. ಇದು ತೆಂಗಿನದು ಮರದ ಗರಿ ಬರುತ್ತಲ್ಲ, ಆ ತೆಂಗಿನ ಮರದ ಗರಿ ಎಲ್ಲ ಆ ಕಡೆ ಈ ಕಡೆ ತೆಗೆದ್ಬಿಟ್ಟು ಮಧ್ಯದಲ್ಲಿ ಒಂದು ಕಡ್ಡಿ ಬರುತ್ತಲ್ಲ, ಆ ಕಡ್ಡಿ ಕೂಡ ಅದು ಕೂಡ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ತೊಗೊಂಡಿದ್ದೀನಿ. ಅಂದರೆ ಜಾಸ್ತಿ ಯಾವಾಗಲೂ ಮಾಡ್ತಾನೆ ಇರ್ತೀನಿ. ಜೊತೆಗೆ ಈಗ ನಾನಿರೋ ಮನೆಯಲ್ಲಿ ತೆಂಗಿನ ಮರ ಅಕ್ಕಪಕ್ಕ ಎಲ್ಲೂ ಇಲ್ಲ, ಹಾಗಾಗಿ ತೆಂಗಿನ ಗರಿದು ಕಡ್ಡಿ ನನಗೆ ಸ್ವಲ್ಪ ಕಷ್ಟ ಆಗುತ್ತೆ ಸಿಗೋದು. ಅದಕ್ಕೋಸ್ಕರ ನಾನು ಇದನ್ನು ಮಾಡಿಸ್ಕೊಂಡಿದ್ದೀನಿ ಮನುಪುಟ್ಟನ ಹತ್ರ. ಇದರೊಳಗೆ ಹೋಲ್ ಹಾಕ್ಬಿಟ್ಟು ಹಾರ ಥರ ಮಾಡಿಬಿಟ್ರೆ ಆಯಿಲೆಲ್ಲ ಬಸ್ಕೊಳ್ಳುತ್ತೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಡಬೇಕು ಇದರಲ್ಲಿ ಹಾಕಿ, ಆವಾಗ ಅದು ಚೆನ್ನಾಗಿ ಆಯಿಲ್ ಬಿಟ್ಕೊಳ್ಳುತ್ತೆ. ಬಿಟ್ಕೊಂಡ್ಮೇಲೆ ಎತ್ತಿಟ್ಕೋಬೋದು, ಡಬ್ಬಿ ಒಳಗೆ ಹಾಕಿಟ್ಕೋಬೋದು. ನಿಧಾನಕ್ಕೆ ಬೇಯಿಸ್ಕೋಬೇಕು. ಒಳಗಡೆ ಎಲ್ಲ ಬೇಯಬೇಕು ಅಂದರೆ ನಿಧಾನಕ್ಕೆ ಹದವಾಗಿ ಬೇಯಬೇಕು. ಈ ಥರ ಗುಳಿ 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 ಬರ್ತಾ ಇರುತ್ತೆ. ಆಮೇಲೆ ಅದು ಮೇಲಕ್ಕೆ ಬಂದಮೇಲೆ ತಿರುಗಿಸ್ಕೋಬೇಕು.
ಇದು ಅಷ್ಟೇ ಉಬ್ಬಿ ಉಬ್ಬಿ ಬರುತ್ತೆ ನೋಡಿ. ತೋರಿಸು ಪಾಪು ಉಬ್ಬಿ ಬರೋದನ್ನು ನೋಡಿ, ಹೆಂಗೆ ಉಬ್ಬಿ ಬಂದಿದೆ ಅಂತ. ಎಲ್ಲಾದರೂ ಹೋಲ್ ಆಗಿದ್ರೆ ಈ ಥರ ಹಿಂಗೆ ಇದಾಗುತ್ತೆ. ಸ್ವಲ್ಪ ಹೋಲ್ ಆಗಿದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ, ಅದಕ್ಕೆ ಎಣ್ಣೆ ಹಿಂಗೆ ಅಂತ ಇದೆ. ಇದು ಕೂಡ ಪೂರಿ ಥರ ಉಬ್ಬಿ ಬರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಸಾಕಿಷ್ಟು. ಆರಬೇಕಿದು. ಕಜ್ಜಾಯ ತಣ್ಣಗಾಗಲೇ ತಿನ್ನೋಕ್ಕೆ ಚೆನ್ನಾಗನ್ಸುತ್ತೆ. ಆದರೂ ಬಿಸಿ ಬಿಸಿ ಕಜ್ಜಾಯ ಮಾಡಿಕೊಡುವೆ ಅಂತ ಅಂತಾರೆ. ಬಿಸಿದು ಚೆನ್ನಾಗಿರುತ್ತೆ, ಬಟ್ ಬಿಸಿದಕ್ಕಿಂತ ನನಗೆ ತಣ್ಣಗಾದ್ಮೇಲೆ ಚೆನ್ನಾಗನ್ಸುತ್ತೆ. ನನ್ನ ಪ್ರಕಾರ ಯಾವುದೇ ಸ್ವೀಟ್ ಆದ್ರೂ ತಣ್ಣಗಾದ್ಮೇಲೆ ರುಚಿ ಜಾಸ್ತಿ ಅಂತ ನಾನು ಅಂದ್ಕೊಳ್ಳೋದು. ತಣ್ಣಗಾಗಿರ್ತಕ್ಕಂಥದ್ದು ಯಾವುದೇ ಆಗಲಿ ಹೇಳಿ, ಪಾಯಸಗಳೇ ಆಗಲಿ ಹೇಳಿ, ತಣ್ಣಗಾದ್ಮೇಲೆ ತುಂಬ ರುಚಿಯಾಗಿರ್ತವೆ. ಬಿಸಿದು ಚೆನ್ನಾಗಿರುತ್ತೆ, ಚೆನ್ನಾಗಿರಲ್ಲ ಅಂತ ಅಲ್ಲ. ಅದೇನೋ ನನ್ನ ಟೇಸ್ಟು, ನಿಮಗೆ ಯಾವ್ದು ಇಷ್ಟ ಆಗುತ್ತೆ? ಬಿಸಿ ಬಿಸಿ ಇರೋದು ಸ್ವೀಟ್ ತಿನ್ನೋಕೆ ಇಷ್ಟ ಆಗುತ್ತೋ ಅಥವಾ ತಣ್ಣಗೆ ಆದಮೇಲೆ ಸ್ವೀಟ್ ತಿನ್ನೋಕೆ ಇಷ್ಟ ಆಗುತ್ತೋ ಕಮೆಂಟ್ ಮಾಡಿ. ನೋಡಿ ಸ್ನೇಹಿತರೆ, ದೀಪಾವಳಿ ಹಬ್ಬಕ್ಕೆ ಬಿಸಿ ಬಿಸಿ ಕಜ್ಜಾಯ ರೆಡಿಯಾಗಿದ್ದಾವೆ. ಮಾತೆ ಲಕ್ಷ್ಮಿನ ಪೂಜೆ ಮಾಡಿಬಿಟ್ಟು ದೀಪ ಹಚ್ಚಿಬಿಟ್ಟು ಎಲ್ಲರ ಬಾಳಲ್ಲಿ ಒಳ್ಳೆ ಬೆಳಕು ಮೂಡಲಿ ಅಂತ ಹಾರೈಸ್ತೀನಿ ಎಲ್ರಿಗೂ. ನೋಡಿ ಕಜ್ಜಾಯ ದೀಪಾವಳಿ ಹಬ್ಬಕ್ಕೆ ಅಂತ ಮಾಡಿದ್ದೀನಿ. ಸೊ ಎಲ್ರಿಗೋಸ್ಕರ ದೀಪಾವಳಿ ಹಬ್ಬದ ವಿಶೇಷ ಕಜ್ಜಾಯ ರೆಡಿ. ದೀಪಾವಳಿ ಹಬ್ಬಕ್ಕೆ ವಿಧ ವಿಧವಾದ ಸಿಹಿ ತಿನಿಸುಗಳನ್ನು ಮಾಡಿ ಮಾತೆ ಲಕ್ಷ್ಮಿಯನ್ನು ಪೂಜಿಸಿ ಎಲ್ಲರಿಗೂ ಒಳ್ಳೆಯದು ಆಗಲಿ ಅಂತ ಹಾರೈಸ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ನಿಮ್ಮ ಪ್ರೀತಿಯ ಕನ್ನಡ ಕುವರಿ. ಸೊ ವೀಕ್ಷಣೆ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಮಾಡಿ ಎಂದು ಕೇಳಿಕೊಳ್ಳುತ್ತೇನೆ.